ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೂಪ್ರಂಸೋ ಸಿನಿಮಾದ ಅಬ್ಬರ ಇನ್ನೂ ಕೂಡ ರಾಜ್ಯಾದ್ಯಂತ ಕಡಿಮೆಯಾಗಿಲ್ಲ. ಭರ್ಜರಿಯಾದಂಥ ಪ್ರದರ್ಶನವನ್ನ ಈ ಸಿನಿಮಾ 6ನೇ ವಾರದಲ್ಲೂ ಕೂಡ ಕಾಣ್ತಾ ಇದೆ. ಈ ಸಿನಿಮಾಗೆ ನಾಳೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯಾವ ಮಟ್ಟದಲ್ಲಿ ಚಿತ್ರಮಂದಿರ ಯಾವ ಮಟ್ಟದ ಪ್ರದರ್ಶನವನ್ನ ನೀಡಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೈಸೂರು ಆರಂಭದಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂತ ಚಿತ್ರಮಂದಿರಗಳು, ಹಾಗೆ ಅದಾದ ಬಳಿಕ ಮೊದಲ ವಾರದಲ್ಲೇ ವೀಕೆಂಡ್ನಲ್ಲೇ ಈ ಸಿನಿಮಾಗೆ ಸಿಕ್ಕಿರುವಂತಹ ಚಿತ್ರಮಂದಿರಗಳು ಹಾಗೆ ಪ್ರದರ್ಶನಗಳು, ಪ್ರಸ್ತುತ ಇರುವಂತ ಚಿತ್ರಮಂದಿರಗಳು ಎಷ್ಟು ಅಂತ ಕೇಳಿದೆ ಅಷ್ಟೇ ಇದೆ. ಈ ಸಿನಿಮಾ ರಿಲೀಸ್ ಆದ ಮೊದಲ ವಾರದ ಮೊದಲ ವೀಕೆಂಡ್ನಲ್ಲಿ, ಅಂದ್ರೆ ಈ ಸಿನಿಮಾ ಶುಕ್ರವಾರ ರಿಲೀಸ್ ಆಯಿತು. ಶುಕ್ರವಾರ ಚಿತ್ರಮಂದಿರಗಳು ಆ ಮಟ್ಟಕ್ಕೆ ಸಿಕ್ಕಿಲ್ಲ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಬೆರಳೆಣಿಕೆಯ ಪ್ರದರ್ಶನ, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಪೈಕಿ ಸಂಗಮ್ ಚಿತ್ರಮಂದಿರದಲ್ಲಿ 1-2 ಪ್ರದರ್ಶನ ಅಷ್ಟೇ ಸಿಕ್ಕಿರೋದು. ವೀಕೆಂಡ್ನ ಹೊತ್ತಿಗೆ ಎಲ್ಲ ಕೂಡ ಬುಡಮೇಲಾಯಿತು. ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ರೆಡ್ ಕಾರ್ಪೆಟ್ ಅಲ್ಲ, ರತ್ನ ಗಂಬಳಿಯನ್ನೇ ಹಾಸಿದ್ರು. ಅದಾದ ಬಳಿಕ ಆಗಿರೋದು ಇತಿಹಾಸ. ಪ್ರಸ್ತುತ ಕೂಡ ಈ ಸಿನಿಮಾ ಅಷ್ಟೇ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇದ್ರೆ DRC ಸಿನಿಮಾಸ್ ನೋಡಿ, ದಿನ 5 ಆಟ. ಇನ್ನು PVR ಚಿತ್ರಮಂದಿರ ನೆಕ್ಸಸ್ ಮಾಲ್ ನಲ್ಲಿ ಇದೆ, ಇಲ್ಲಿ 4 ಆಟ. ಮೈಸೂರು ವಿಷನ್ ಸಿನಿಮಾ ಇಲ್ಲಿ 4 ಆಟ. ಐನಾಕ್ಸ್ ಮಾಲ್ ಆಫ್ ಮೈಸೂರಿನಲ್ಲಿರುವಂಥ ಐನಾಕ್ಸ್ ಇಲ್ಲಿ 3 ಆಟ. ಇನ್ನು PVR ಗರುಡ ಮಾಲ್ ನಲ್ಲಿರುವಂಥ PVR ಇಲ್ಲಿ 4 ಆಟ. ಹಾಗೆ ಸಂಗಮ್ ಚಿತ್ರಮಂದಿರ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇಲ್ಲಿ 4 ಆಟ. ಹಾಗೆ ಐನಾಕ್ಸ್ ಸೆಂಟ್ರೋ ಇಲ್ಲಿ 3 ಪ್ರದರ್ಶನ. ಭರ್ಜರಿಯಾದಂಥ ಪ್ರದರ್ಶನಗಳು ಈ ಸಿನಿಮಾಗೆ 6ನೇ ವಾರದಲ್ಲೂ ಕೂಡ ಚಿತ್ರಮಂದಿರಗಳು ನೀಡಿವೆ ಅಂತಾದ್ರೆ ಸಣ್ಣ ವಿಚಾರ ಅಲ್ವೇ ಅಲ್ಲ. ಅದರಲ್ಲೂ ಇದು ಸ್ಟಾರ್ ನಟರ ಸಿನಿಮಾ ಕೂಡ ಅಲ್ಲ, ಹೊಸಬರ ಸಿನಿಮಾ ಒಂದು 6ನೇ ವಾರ, ಅದರಲ್ಲೂ ಮೈಸೂರಿನ ಎಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗೆ ಒಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತಂತಾದ್ರೆ ಈ ಸಿನಿಮಾದ ಬಗ್ಗೆ ಏನು ಹೇಳಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಕ್ಸಸ್ಫುಲ್ ಸಿನಿಮಾ ಅಂತ ಹೇಳಬೇಕಾಗೇ ಇಲ್ಲ. ಈ ಪೈಕಿ DRC ಚಿತ್ರಮಂದಿರದಲ್ಲಿ ನೋಡಿ, ಸಂಜೆ 4:10 ಪ್ರದರ್ಶನ ಸೋಲ್ಡ್ ಔಟ್ ಆಗುವ ಸನಿಹದಲ್ಲಿದೆ. ನೋಡಿ, ಹಿಂಭಾಗದಲ್ಲೆಲ್ಲ ಬರ್ತಾ ಇದೆ. ಅದು 6ನೇ ವಾರದಲ್ಲೂ ಕೂಡ ನೋಡಿ 7 ಗಂಟೆ ಪ್ರದರ್ಶನ. ನೋಡಿ, ಬೆಳಗಿನ ಪ್ರದರ್ಶನ ನೋಡೋಣ. ನೋಡಿ 10:25 ಪ್ರದರ್ಶನ. ಇದು 6ನೇ ವಾರದಲ್ಲೂ ಕೂಡ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ. ನಮ್ಮ ಕನ್ನಡ ಸಿನಿಮಾ ಒಂದು ಈ ಮಟ್ಟದಲ್ಲಿ ಅಬ್ಬರಿಸುತ್ತಂತಾದ್ರೆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಹೆಮ್ಮೆ ಪಡಬೇಕು. ಯಾವ ಭಾಗದ ಸಿನಿಮಾ ಅಂತ ಅಲ್ಲ, ಕನ್ನಡ ಸಿನಿಮಾ ಗೆಲುವು ಕನ್ನಡಿಗರದ್ದೇ. ಯಾವ ಭಾಗದ್ದೂ ಆಗಲಿ, ಅದು ಕರಾವಳಿ ಆಗಿರ್ಬೋದು, ಮಲೆನಾಡಾಗಿರ್ಬೋದು, ಬಯಲು ಸೀಮೆ ಆಗಿರ್ಬೋದು. ಈ ಗೆಲುವು ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗಿನ ಕರ್ನಾಟಕದವರ ಗೆಲುವು, ಕನ್ನಡಿಗನ ಗೆಲುವು. ಯಾವ ಭಾಗದ ಸಿನಿಮಾ ಆದ್ರೂ ಕೂಡ ಎದೆ ಉಬ್ಬಿಸಿ ಹೇಳಬೇಕು, ಇದು ನನ್ನ ಸಿನಿಮಾ, ನನ್ನ ನಾಡಿನ ಸಿನಿಮಾ ಅಂತ. ಅದಕ್ಕೆ ಸಾಕ್ಷಿ ಅನ್ನುವಂತಿದೆ ಸೂಪ್ರಂಸೋ ಸಿನಿಮಾದ ಗೆಲುವು. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಒಬ್ಬೇರಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ.